ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನೀಕುಂ ಜ್ಞಾನ ನವನೀತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರುಮದ ದೀಪ ಮಂಕುತಿಮ್ಮ. ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಅನುಭವವನ್ನು ಮತ್ತು ಅದರ ಮಹತ್ವವನ್ನು ವಿವರಿಸಿದ್ದಾರೆ. ಅನುಭವವೆಂಬ ಹಾಲನ್ನು ವಿಚಾರವೆಂಬ ಕಡೆಗೋಲಿನಿಂದ ಮತಿಸಿದಾಗ ಸಿಗುವ ಜ್ಞಾನವೆಂಬ ಬೆಣ್ಣೆ ಸುಖವನ್ನು ನೀಡುತ್ತದೆ. ನಾವು ಜೀವನದಲ್ಲಿ ಅನುಭವಿಸುವ ಎಲ್ಲ ಘಟನೆಗಳು, ಸಂದರ್ಭಗಳು ಮತ್ತು ಅನುಭೂತಿಗಳು ಇದು ನಮ್ಮ ಜೀವನದ ಪಾಠಶಾಲೆ. ಅನುಭವವನ್ನು ಒಳಗೊಂಡಂತೆ ವಿಚಾರ ಮತ್ತು ಚಿಂತನೆಗಳು ನಾವು ಮಾನವನಾಗಿ ಜೀವನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಅನುಭವಗಳಿಗೆ ಹೇಗೆ ಮಹತ್ವ ನೀಡಬೇಕು ಎಂದು ಇಲ್ಲಿ ತಿಳಿಸಲಾಗಿದೆ. ನಾವು ಅನುಭವಿಸಿದ ವಿಷಯಗಳ ಬಗ್ಗೆ ಆಳವಾಗಿ ಯೋಚಿಸುವುದು, ವಿಶ್ಲೇಷಿಸುವುದು ಮತ್ತು ಅರ್ಥೈಸಿಕೊಳ್ಳುವುದು. ಹಾಲನ್ನು ಕಡೆದು ಬೆಣ್ಣೆ ತೆಗೆಯುವಂತೆ ನಮ್ಮ ಅನುಭವಗಳನ್ನು ವಿಚಾರದಿಂದ ಕಡಿದಾಗ ಜ್ಞಾನ ಎಂಬ ಬೆಣ್ಣೆ ಸಿಗುತ್ತದೆ. ವಿಚಾರದ ಮೂಲಕ ಅನುಭವದಿಂದ ಪಡೆದ ಜ್ಞಾನವು ನಮಗೆ ನಿಜವಾದ ಸಂತೋಷವನ್ನು ನೀಡುತ್ತದೆ. ಈ ಜ್ಞಾನವು ನಿಜವಾದ ಸಮಾಧಾನವನ್ನು ಕೊಡುವುದು. ಪುಸ್ತಕಗಳಲ್ಲಿ ದೊರಕುವ ಜ್ಞಾನವು ಮಾತ್ರ ಪೂರ್ಣ ಜ್ಞಾನವಲ್ಲ, ಅದಕ್ಕಿಂತ ಮಹತ್ವಪೂರ್ಣವಾದುದು ನಮ್ಮ ಅನುಭವವೇ. ಪುಸ್ತಕಗಳಿಂದ ಪಡೆದ ಜ್ಞಾನವು ಗಿಳಿಯಂತೆ ಕಲಿತ ಪಾಠದಂತೆ ಇರುತ್ತದೆ. ಅದು ನಮ್ಮದೇ ಅನುಭವದಿಂದ ಬಂದ ಜ್ಞಾನವಲ್ಲ. ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ವಿಷಯಗಳು ನಮಗೆ ಧರ್ಮದ ದೀಪವಾಗಿ ಮಾರ್ಗದರ್ಶನ ಮಾಡುತ್ತದೆ. ನಮ್ಮ ಅನುಭವವೇ ನಮಗೆ ಧರ್ಮದ ಬೆಳಕು ನೀಡುತ್ತದೆ. ಇದು ನಮ್ಮ ಬದುಕಿನಲ್ಲಿ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಪುಸ್ತಕಗಳಿಂದ ನಾವು ಅನೇಕ ವಿಷಯಗಳನ್ನು ಕಲಿಯಬಹುದು, ಆದರೆ ನಿಜವಾದ ಜ್ಞಾನವು ನಮ್ಮದೇ ಅನುಭವದಿಂದ ಬರುತ್ತದೆ. ನಾವು ಅನುಭವಿಸಿದ ವಿಷಯಗಳ ಬಗ್ಗೆ ಆಳವಾಗಿ ಯೋಚಿಸಿದಾಗ ನಮಗೆ ಜೀವನದ ಬಗ್ಗೆ ಅನೇಕ ವಿಷಯಗಳು ಅರ್ಥವಾಗುತ್ತವೆ. ಅದು ನಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದೇ ಈ ಕಗ್ಗದ ಸಾರವಾಗಿದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಾಗ ಅವನು ದುಃಖಿತನಾಗುತ್ತಾನೆ. ಆದರೆ ಈ ಘಟನೆಯ ಬಗ್ಗೆ ಆಳವಾಗಿ ಯೋಚಿಸಿ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದಿನ ಬಾರಿ ಹೆಚ್ಚು ಶ್ರಮಿಸಿದರೆ ಅವನು ಯಶಸ್ವಿಯಾಗಬಹುದು. ಇದುವೇ ಅನುಭವದಿಂದ ಕಲಿಯುವುದು. ಈ ಕಗ್ಗದ ಮುಖ್ಯ ಸಂದೇಶವೆಂದರೆ, ಜೀವನದಲ್ಲಿ ನಾವು ಅನುಭವಿಸುವ ಎಲ್ಲ ಘಟನೆಗಳು ನಮಗೆ ಪಾಠ ಕಲಿಸುತ್ತವೆ. ಆದ್ದರಿಂದ ನಾವು ನಮ್ಮ ಅನುಭವಗಳಿಂದ ಕಲಿಯುವುದನ್ನು ಕಲಿಯಬೇಕು. ಇಲ್ಲಿ ಕವಿ ಜೀವನದ ಅನುಭವವೇ ಸಾರ್ಥಕ ಜ್ಞಾನ ಮತ್ತು ಸಮಾಧಾನವನ್ನು ಪಡೆಯಲು ಮುಖ್ಯವಾದ ದಾರಿ ಎಂದು ವಿವರಿಸಿದ್ದಾರೆ.